ಅಲ್ಲಲ್ಲ, ಅದಕ್ಕೆ ಏನ್ ಕತೆ ಅನ್ನೋದನ್ನ ಸಂಬಂಧಪಟ್ಟ ಅಧಿಕಾರಿಗಳೇ ಗಮನಿಸಬೇಕು. ಅದನ್ನ ಯಾಕೆ ಹಿಂಗಾಯ್ತು, ಯಾರು ಬಂದು ಹೊಡೆದ್ರು, 5 ಜನ 7 ಜನಗೂ ಅರೆಸ್ಟ್ ಮಾಡಿದಾರಂತೆ, ಅವ್ರಿಗೂ ಅದಕ್ಕೆ ಸಂಬಂಧ ಏನು? ಇನ್ನು ಅನೇಕ ಸುದ್ದಿಗಳಿದೆ, ಇಲ್ಲಿ ಗಾಂಜಾ ಎಲ್ಲ ಹೊಡ್ಕೊಂಡು ಹೊಡಿದ್ರು ಅಂತ. ಅದಕ್ಕೆ ಎಲ್ಲ ಬಂದು SPTC ಗಮನಿಸ್ತಾರೆ, ಇದು ಜನಗಳದ ಅಭಿಪ್ರಾಯ ಕೇಳಿದ್ರೆ ಏನ್ ಮಾಡ್ಬೋದು ಅಂತ ಹೇಳ್ಬೋದು. ಅವ್ರು ಏನು ಹೇಳಿದೇನೆ ಅವರಷ್ಟುವರೆಗೆ ಕೂತ್ಕೊಂಡ್ರೆ ಅದಕ್ಕೆಪ್ಪ ಜನ, ನನಗೂ ಗೊತ್ತಿಲ್ಲ, ಡೆಡ್ ಬಾಡಿ ನೋಡೋಣ ಅಂತ ಬಂದೆ ನಾನು. ಇಲ್ಲಿ ಬಂದಂತ ಸಂದರ್ಭದಲ್ಲಿ ಜನ ಎಲ್ಲ ಧರಣಿ ಕೂತಿದ್ ನೋಡಿದೆ ನಾನು. ಅವ್ರ ತಂದೆ ತಾಯಿ ಎಲ್ಲ ಧರಣಿ ಕೂತಿದ್ದಾರೆ, ಅವ್ರ ಸಂಬಂಧಿಕರೆಲ್ಲ ಕೂತಿದ್ದಾರೆ, ಹಿಂದೂ ಸಮಾಜದಲ್ಲ ಕೂತಿದ್ದಾರೆ. ಅವ್ರ ತಂದೆ ಇವರು ಅವ್ರು ಹೇಳ್ತಾ ಇದ್ರೆ ಒಂದಿಷ್ಟು ಜನ ಬಂದು ಸ್ಕೂಲಿಂದ ಹೊರಗೆ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಹೊಡೆದ್ರು ಅಂತ, ಆಮೇಲೆ ಅಲ್ಲೇ ಸತ್ರು ಅಂತ ಸುದ್ದಿ ಎಲ್ಲ ಇದೆ. ಅವ್ರ ತಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ DC ಅವರು SP ಅವರು ಬಂದು ಏನ್ ಕತೆ ಅನ್ನೋದು ಹೇಳ್ತಾರೆ. SP ಅವರು 10 ನಿಮಿಷದಲ್ಲಿ ಬರ್ತೀನಿ ಸರ್ ನಾನು ಅಂತ. DC ಏನೋ ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವ್ರ PA ಹೇಳಿದೀನಿ, ಅವ್ರು ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಲ್ಲ, ಅದಕ್ಕೆ ಏನ್ ಕತೆ ಅನ್ನೋದನ್ನ ಸಂಬಂಧಪಟ್ಟ ಅಧಿಕಾರಿಗಳೇ ಗಮನಿಸಬೇಕು. ಅದನ್ನ ಯಾಕೆ ಹಿಂಗಾಯ್ತು, ಯಾರು ಬಂದು ಹೊಡೆದ್ರು, 5 ಜನ 7 ಜನಗೂ ಅರೆಸ್ಟ್ ಮಾಡಿದಾರಂತೆ, ಅವ್ರಿಗೂ ಅದಕ್ಕೆ ಸಂಬಂಧ ಏನು? ಇನ್ನು ಅನೇಕ ಸುದ್ದಿಗಳಿದೆ, ಇಲ್ಲಿ ಗಾಂಜಾ ಎಲ್ಲ ಹೊಡ್ಕೊಂಡು ಹೊಡಿದ್ರು ಅಂತ. ಅದಕ್ಕೆ ಎಲ್ಲ ಬಂದು SPTC ಗಮನಿಸ್ತಾರೆ, ಇದು ಜನಗಳದ ಅಭಿಪ್ರಾಯ ಕೇಳಿದ್ರೆ ಏನ್ ಮಾಡ್ಬೋದು ಅಂತ ಹೇಳ್ಬೋದು. ಅವ್ರು ಏನು ಹೇಳಿದೇನೆ ಅವರಷ್ಟುವರೆಗೆ ಕೂತ್ಕೊಂಡ್ರೆ ಅದಕ್ಕೆಪ್ಪ ಜನ, ನನಗೂ ಗೊತ್ತಿಲ್ಲ, ಡೆಡ್ ಬಾಡಿ ನೋಡೋಣ ಅಂತ ಬಂದೆ ನಾನು. ಇಲ್ಲಿ ಬಂದಂತ ಸಂದರ್ಭದಲ್ಲಿ ಜನ ಎಲ್ಲ ಧರಣಿ ಕೂತಿದ್ ನೋಡಿದೆ ನಾನು. ಅವ್ರ ತಂದೆ ತಾಯಿ ಎಲ್ಲ ಧರಣಿ ಕೂತಿದ್ದಾರೆ, ಅವ್ರ ಸಂಬಂಧಿಕರೆಲ್ಲ ಕೂತಿದ್ದಾರೆ, ಹಿಂದೂ ಸಮಾಜದಲ್ಲ ಕೂತಿದ್ದಾರೆ. ಅವ್ರ ತಂದೆ ಇವರು ಅವ್ರು ಹೇಳ್ತಾ ಇದ್ರೆ ಒಂದಿಷ್ಟು ಜನ ಬಂದು ಸ್ಕೂಲಿಂದ ಹೊರಗೆ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಹೊಡೆದ್ರು ಅಂತ, ಆಮೇಲೆ ಅಲ್ಲೇ ಸತ್ರು ಅಂತ ಸುದ್ದಿ ಎಲ್ಲ ಇದೆ. ಅವ್ರ ತಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ DC ಅವರು SP ಅವರು ಬಂದು ಏನ್ ಕತೆ ಅನ್ನೋದು ಹೇಳ್ತಾರೆ. SP ಅವರು 10 ನಿಮಿಷದಲ್ಲಿ ಬರ್ತೀನಿ ಸರ್ ನಾನು ಅಂತ. DC ಏನೋ ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವ್ರ PA ಹೇಳಿದೀನಿ, ಅವ್ರು ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಲ್ಲ, ಅದಕ್ಕೆ ಏನ್ ಕತೆ ಅನ್ನೋದನ್ನ ಸಂಬಂಧಪಟ್ಟ ಅಧಿಕಾರಿಗಳೇ ಗಮನಿಸಬೇಕು. ಅದನ್ನ ಯಾಕೆ ಹಿಂಗಾಯ್ತು, ಯಾರು ಬಂದು ಹೊಡೆದ್ರು, 5 ಜನ 7 ಜನಗೂ ಅರೆಸ್ಟ್ ಮಾಡಿದಾರಂತೆ, ಅವ್ರಿಗೂ ಅದಕ್ಕೆ ಸಂಬಂಧ ಏನು? ಇನ್ನು ಅನೇಕ ಸುದ್ದಿಗಳಿದೆ, ಇಲ್ಲಿ ಗಾಂಜಾ ಎಲ್ಲ ಹೊಡ್ಕೊಂಡು ಹೊಡಿದ್ರು ಅಂತ. ಅದಕ್ಕೆ ಎಲ್ಲ ಬಂದು SPTC ಗಮನಿಸ್ತಾರೆ, ಇದು ಜನಗಳದ ಅಭಿಪ್ರಾಯ ಕೇಳಿದ್ರೆ ಏನ್ ಮಾಡ್ಬೋದು ಅಂತ ಹೇಳ್ಬೋದು. ಅವ್ರು ಏನು ಹೇಳಿದೇನೆ ಅವರಷ್ಟುವರೆಗೆ ಕೂತ್ಕೊಂಡ್ರೆ ಅದಕ್ಕೆಪ್ಪ ಜನ, ನನಗೂ ಗೊತ್ತಿಲ್ಲ, ಡೆಡ್ ಬಾಡಿ ನೋಡೋಣ ಅಂತ ಬಂದೆ ನಾನು. ಇಲ್ಲಿ ಬಂದಂತ ಸಂದರ್ಭದಲ್ಲಿ ಜನ ಎಲ್ಲ ಧರಣಿ ಕೂತಿದ್ ನೋಡಿದೆ ನಾನು. ಅವ್ರ ತಂದೆ ತಾಯಿ ಎಲ್ಲ ಧರಣಿ ಕೂತಿದ್ದಾರೆ, ಅವ್ರ ಸಂಬಂಧಿಕರೆಲ್ಲ ಕೂತಿದ್ದಾರೆ, ಹಿಂದೂ ಸಮಾಜದಲ್ಲ ಕೂತಿದ್ದಾರೆ. ಅವ್ರ ತಂದೆ ಇವರು ಅವ್ರು ಹೇಳ್ತಾ ಇದ್ರೆ ಒಂದಿಷ್ಟು ಜನ ಬಂದು ಸ್ಕೂಲಿಂದ ಹೊರಗೆ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಹೊಡೆದ್ರು ಅಂತ, ಆಮೇಲೆ ಅಲ್ಲೇ ಸತ್ರು ಅಂತ ಸುದ್ದಿ ಎಲ್ಲ ಇದೆ. ಅವ್ರ ತಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ DC ಅವರು SP ಅವರು ಬಂದು ಏನ್ ಕತೆ ಅನ್ನೋದು ಹೇಳ್ತಾರೆ. SP ಅವರು 10 ನಿಮಿಷದಲ್ಲಿ ಬರ್ತೀನಿ ಸರ್ ನಾನು ಅಂತ. DC ಏನೋ ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವ್ರ PA ಹೇಳಿದೀನಿ, ಅವ್ರು ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಲ್ಲ, ಅದಕ್ಕೆ ಏನ್ ಕತೆ ಅನ್ನೋದನ್ನ ಸಂಬಂಧಪಟ್ಟ ಅಧಿಕಾರಿಗಳೇ ಗಮನಿಸಬೇಕು. ಅದನ್ನ ಯಾಕೆ ಹಿಂಗಾಯ್ತು, ಯಾರು ಬಂದು ಹೊಡೆದ್ರು, 5 ಜನ 7 ಜನಗೂ ಅರೆಸ್ಟ್ ಮಾಡಿದಾರಂತೆ, ಅವ್ರಿಗೂ ಅದಕ್ಕೆ ಸಂಬಂಧ ಏನು? ಇನ್ನು ಅನೇಕ ಸುದ್ದಿಗಳಿದೆ, ಇಲ್ಲಿ ಗಾಂಜಾ ಎಲ್ಲ ಹೊಡ್ಕೊಂಡು ಹೊಡಿದ್ರು ಅಂತ. ಅದಕ್ಕೆ ಎಲ್ಲ ಬಂದು SPTC ಗಮನಿಸ್ತಾರೆ, ಇದು ಜನಗಳದ ಅಭಿಪ್ರಾಯ ಕೇಳಿದ್ರೆ ಏನ್ ಮಾಡ್ಬೋದು ಅಂತ ಹೇಳ್ಬೋದು. ಅವ್ರು ಏನು ಹೇಳಿದೇನೆ ಅವರಷ್ಟುವರೆಗೆ ಕೂತ್ಕೊಂಡ್ರೆ ಅದಕ್ಕೆಪ್ಪ ಜನ, ನನಗೂ ಗೊತ್ತಿಲ್ಲ, ಡೆಡ್ ಬಾಡಿ ನೋಡೋಣ ಅಂತ ಬಂದೆ ನಾನು. ಇಲ್ಲಿ ಬಂದಂತ ಸಂದರ್ಭದಲ್ಲಿ ಜನ ಎಲ್ಲ ಧರಣಿ ಕೂತಿದ್ ನೋಡಿದೆ ನಾನು. ಅವ್ರ ತಂದೆ ತಾಯಿ ಎಲ್ಲ ಧರಣಿ ಕೂತಿದ್ದಾರೆ, ಅವ್ರ ಸಂಬಂಧಿಕರೆಲ್ಲ ಕೂತಿದ್ದಾರೆ, ಹಿಂದೂ ಸಮಾಜದಲ್ಲ ಕೂತಿದ್ದಾರೆ. ಅವ್ರ ತಂದೆ ಇವರು ಅವ್ರು ಹೇಳ್ತಾ ಇದ್ರೆ ಒಂದಿಷ್ಟು ಜನ ಬಂದು ಸ್ಕೂಲಿಂದ ಹೊರಗೆ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಹೊಡೆದ್ರು ಅಂತ, ಆಮೇಲೆ ಅಲ್ಲೇ ಸತ್ರು ಅಂತ ಸುದ್ದಿ ಎಲ್ಲ ಇದೆ. ಅವ್ರ ತಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ DC ಅವರು SP ಅವರು ಬಂದು ಏನ್ ಕತೆ ಅನ್ನೋದು ಹೇಳ್ತಾರೆ. SP ಅವರು 10 ನಿಮಿಷದಲ್ಲಿ ಬರ್ತೀನಿ ಸರ್ ನಾನು ಅಂತ. DC ಏನೋ ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವ್ರ PA ಹೇಳಿದೀನಿ, ಅವ್ರು ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಲ್ಲ, ಅದಕ್ಕೆ ಏನ್ ಕತೆ ಅನ್ನೋದನ್ನ ಸಂಬಂಧಪಟ್ಟ ಅಧಿಕಾರಿಗಳೇ ಗಮನಿಸಬೇಕು. ಅದನ್ನ ಯಾಕೆ ಹಿಂಗಾಯ್ತು, ಯಾರು ಬಂದು ಹೊಡೆದ್ರು, 5 ಜನ 7 ಜನಗೂ ಅರೆಸ್ಟ್ ಮಾಡಿದಾರಂತೆ, ಅವ್ರಿಗೂ ಅದಕ್ಕೆ ಸಂಬಂಧ ಏನು? ಇನ್ನು ಅನೇಕ ಸುದ್ದಿಗಳಿದೆ, ಇಲ್ಲಿ ಗಾಂಜಾ ಎಲ್ಲ ಹೊಡ್ಕೊಂಡು ಹೊಡಿದ್ರು ಅಂತ. ಅದಕ್ಕೆ ಎಲ್ಲ ಬಂದು SPTC ಗಮನಿಸ್ತಾರೆ, ಇದು ಜನಗಳದ ಅಭಿಪ್ರಾಯ ಕೇಳಿದ್ರೆ ಏನ್ ಮಾಡ್ಬೋದು ಅಂತ ಹೇಳ್ಬೋದು. ಅವ್ರು ಏನು ಹೇಳಿದೇನೆ ಅವರಷ್ಟುವರೆಗೆ ಕೂತ್ಕೊಂಡ್ರೆ ಅದಕ್ಕೆಪ್ಪ ಜನ, ನನಗೂ ಗೊತ್ತಿಲ್ಲ, ಡೆಡ್ ಬಾಡಿ ನೋಡೋಣ ಅಂತ ಬಂದೆ ನಾನು. ಇಲ್ಲಿ ಬಂದಂತ ಸಂದರ್ಭದಲ್ಲಿ ಜನ ಎಲ್ಲ ಧರಣಿ ಕೂತಿದ್ ನೋಡಿದೆ ನಾನು. ಅವ್ರ ತಂದೆ ತಾಯಿ ಎಲ್ಲ ಧರಣಿ ಕೂತಿದ್ದಾರೆ, ಅವ್ರ ಸಂಬಂಧಿಕರೆಲ್ಲ ಕೂತಿದ್ದಾರೆ, ಹಿಂದೂ ಸಮಾಜದಲ್ಲ ಕೂತಿದ್ದಾರೆ. ಅವ್ರ ತಂದೆ ಇವರು ಅವ್ರು ಹೇಳ್ತಾ ಇದ್ರೆ ಒಂದಿಷ್ಟು ಜನ ಬಂದು ಸ್ಕೂಲಿಂದ ಹೊರಗೆ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಹೊಡೆದ್ರು ಅಂತ, ಆಮೇಲೆ ಅಲ್ಲೇ ಸತ್ರು ಅಂತ ಸುದ್ದಿ ಎಲ್ಲ ಇದೆ. ಅವ್ರ ತಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ DC ಅವರು SP ಅವರು ಬಂದು ಏನ್ ಕತೆ ಅನ್ನೋದು ಹೇಳ್ತಾರೆ. SP ಅವರು 10 ನಿಮಿಷದಲ್ಲಿ ಬರ್ತೀನಿ ಸರ್ ನಾನು ಅಂತ. DC ಏನೋ ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವ್ರ PA ಹೇಳಿದೀನಿ, ಅವ್ರು ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಲ್ಲ, ಅದಕ್ಕೆ ಏನ್ ಕತೆ ಅನ್ನೋದನ್ನ ಸಂಬಂಧಪಟ್ಟ ಅಧಿಕಾರಿಗಳೇ ಗಮನಿಸಬೇಕು. ಅದನ್ನ ಯಾಕೆ ಹಿಂಗಾಯ್ತು, ಯಾರು ಬಂದು ಹೊಡೆದ್ರು, 5 ಜನ 7 ಜನಗೂ ಅರೆಸ್ಟ್ ಮಾಡಿದಾರಂತೆ, ಅವ್ರಿಗೂ ಅದಕ್ಕೆ ಸಂಬಂಧ ಏನು? ಇನ್ನು ಅನೇಕ ಸುದ್ದಿಗಳಿದೆ, ಇಲ್ಲಿ ಗಾಂಜಾ ಎಲ್ಲ ಹೊಡ್ಕೊಂಡು ಹೊಡಿದ್ರು ಅಂತ. ಅದಕ್ಕೆ ಎಲ್ಲ ಬಂದು SPTC ಗಮನಿಸ್ತಾರೆ, ಇದು ಜನಗಳದ ಅಭಿಪ್ರಾಯ ಕೇಳಿದ್ರೆ ಏನ್ ಮಾಡ್ಬೋದು ಅಂತ ಹೇಳ್ಬೋದು. ಅವ್ರು ಏನು ಹೇಳಿದೇನೆ ಅವರಷ್ಟುವರೆಗೆ ಕೂತ್ಕೊಂಡ್ರೆ
ಅದಕ್ಕೆಪ್ಪ ಜನ ನನಗೂ ಗೊತ್ತಿಲ್ಲ, ಡೆಡ್ ಬಾಡಿ ನೋಡೋಣ ಅಂತ ಬಂದೆ ನಾನು. ಇಲ್ಲಿ ಬಂದಂತ ಸಂದರ್ಭದಲ್ಲಿ ಜನ ಎಲ್ಲ ಧರಣಿ ಕೂತಿದ್ದು ನೋಡಿದೆ ನಾನು. ಅವ್ರ ತಂದೆ ತಾಯಿ ಎಲ್ಲ ಧರಣಿ ಕೂತಿದ್ದಾರೆ, ಅವ್ರ ಸಂಬಂಧಿಕರೆಲ್ಲ ಕೂತಿದ್ದಾರೆ, ಹಿಂದೂ ಸಮಾಜದಲ್ಲ ಕೂತಿದ್ದಾರೆ. ಅವ್ರ ತಂದೆ ಇವರು ಅವ್ರು ಹೇಳ್ತಾ ಇದ್ರೆ ಒಂದಿಷ್ಟು ಜನ ಬಂದು ಸ್ಕೂಲಿಂದ ಹೊರಗೆ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಹೊಡೆದ್ರು ಅಂತ, ಆಮೇಲೆ ಅಲ್ಲೇ ಸತ್ರು ಅಂತ ಸುದ್ದಿ ಎಲ್ಲ ಇದೆ. ಅವ್ರ ತಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ DC ಅವರು SP ಅವರು ಅವ್ರು ಬಂದು ಏನು ಕತೆ ಅನ್ನೋದು ಹೇಳ್ತಾರೆ. SP ಅವರು 10 ನಿಮಿಷದಲ್ಲಿ ಬರ್ತೀನಿ ಸರ್ ನಾನು ಅಂತ. DC ಏನೋ ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವ್ರು PA ಹೇಳಿದೀನಿ, ಅವ್ರು ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಲ್ಲ, ಅದಕ್ಕೆ ಏನ್ ಕತೆ ಅನ್ನೋದನ್ನ ಸಂಬಂಧಪಟ್ಟ ಅಧಿಕಾರಿಗಳೇ ಗಮನಿಸಬೇಕು. ಅದನ್ನ ಯಾಕೆ ಹಿಂಗಾಯ್ತು, ಯಾರು ಬಂದು ಹೊಡೆದ್ರು, 7 ಜನಗೂ ಅರೆಸ್ಟ್ ಮಾಡಿದಾರಂತೆ, ಅವ್ರಿಗೂ ಅದಕ್ಕೆ ಸಂಬಂಧ ಏನು? ಇನ್ನು ಅನೇಕ ಸುದ್ದಿಗಳಿದೆ, ಇಲ್ಲಿ ಗಾಂಜಾ ಎಲ್ಲ ಹೊಡ್ಕೊಂಡು ಹೊಡಿದ್ರು ಅಂತ. ಅದಕ್ಕೆ ಎಲ್ಲ ಬಂದು SPDC ಗಮನಿಸ್ತಾರೆ. ಇಲ್ಲಿ ಜನಗಳದ ಅಭಿಪ್ರಾಯ ಕೇಳಿದ್ರೆ ಏನ್ ಮಾಡ್ಬೋದು ಅಂತ ಹೇಳ್ಬೋದು. ಅವ್ರು ಏನು ಹೇಳಿದೇನೆ ಅವರಷ್ಟು ಕೂತ್ಕೊಂಡ್ರೆ. ಅದಕ್ಕೆಪ್ಪ ಜನ ನನಗೂ ಗೊತ್ತಿಲ್ಲ, ಡೆಡ್ ಬಾಡಿ ನೋಡೋಣ ಅಂತ ಬಂದೆ ನಾನು. ಇಲ್ಲಿ ಬಂದಂತ ಸಂದರ್ಭದಲ್ಲಿ ಜನ ಎಲ್ಲ ಧರಣಿ ಕೂತಿದ್ದು ನೋಡಿದೆ ನಾನು. ಅವ್ರ ತಂದೆ ತಾಯಿ ಎಲ್ಲ ಧರಣಿ ಕೂತಿದ್ದಾರೆ, ಅವ್ರ ಸಂಬಂಧಿಕರೆಲ್ಲ ಕೂತಿದ್ದಾರೆ, ಹಿಂದೂ ಸಮಾಜದಲ್ಲ ಕೂತಿದ್ದಾರೆ. ಅವ್ರ ತಂದೆ ಇವರು ಅವ್ರು ಹೇಳ್ತಾ ಇದ್ರೆ ಒಂದಿಷ್ಟು ಜನ ಬಂದು ಸ್ಕೂಲಿಂದ ಹೊರಗೆ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಹೊಡೆದ್ರು ಅಂತ, ಆಮೇಲೆ ಅಲ್ಲೇ ಸತ್ರು ಅಂತ ಸುದ್ದಿ ಎಲ್ಲ ಇದೆ. ಅವ್ರ ತಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ DC ಅವರು SP ಅವರು ಅವ್ರು ಬಂದು ಏನು ಕತೆ ಅನ್ನೋದು ಹೇಳ್ತಾರೆ. SP ಅವರು 10 ನಿಮಿಷದಲ್ಲಿ ಬರ್ತೀನಿ ಸರ್ ನಾನು ಅಂತ. DC ಏನೋ ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವ್ರು PA ಹೇಳಿದೀನಿ, ಅವ್ರು ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಲ್ಲ, ಅದಕ್ಕೆ ಏನ್ ಕತೆ ಅನ್ನೋದನ್ನ ಸಂಬಂಧಪಟ್ಟ ಅಧಿಕಾರಿಗಳೇ ಗಮನಿಸಬೇಕು. ಅದನ್ನ ಯಾಕೆ ಹಿಂಗಾಯ್ತು, ಯಾರು ಬಂದು ಹೊಡೆದ್ರು, 7 ಜನಗೂ ಅರೆಸ್ಟ್ ಮಾಡಿದಾರಂತೆ, ಅವ್ರಿಗೂ ಅದಕ್ಕೆ ಸಂಬಂಧ ಏನು? ಇನ್ನು ಅನೇಕ ಸುದ್ದಿಗಳಿದೆ, ಇಲ್ಲಿ ಗಾಂಜಾ ಎಲ್ಲ ಹೊಡ್ಕೊಂಡು ಹೊಡಿದ್ರು ಅಂತ. ಅದಕ್ಕೆ ಎಲ್ಲ ಬಂದು SPDC ಗಮನಿಸ್ತಾರೆ. ಇಲ್ಲಿ ಜನಗಳದ ಅಭಿಪ್ರಾಯ ಕೇಳಿದ್ರೆ ಏನ್ ಮಾಡ್ಬೋದು ಅಂತ ಹೇಳ್ಬೋದು. ಅವ್ರು ಏನು ಹೇಳಿದೇನೆ ಅವರಷ್ಟು ಕೂತ್ಕೊಂಡ್ರೆ. ಅದಕ್ಕೆಪ್ಪ ಜನ ನನಗೂ ಗೊತ್ತಿಲ್ಲ, ಡೆಡ್ ಬಾಡಿ ನೋಡೋಣ ಅಂತ ಬಂದೆ ನಾನು. ಇಲ್ಲಿ ಬಂದಂತ ಸಂದರ್ಭದಲ್ಲಿ ಜನ ಎಲ್ಲ ಧರಣಿ ಕೂತಿದ್ದು ನೋಡಿದೆ ನಾನು. ಅವ್ರ ತಂದೆ ತಾಯಿ ಎಲ್ಲ ಧರಣಿ ಕೂತಿದ್ದಾರೆ, ಅವ್ರ ಸಂಬಂಧಿಕರೆಲ್ಲ ಕೂತಿದ್ದಾರೆ, ಹಿಂದೂ ಸಮಾಜದಲ್ಲ ಕೂತಿದ್ದಾರೆ. ಅವ್ರ ತಂದೆ ಇವರು ಅವ್ರು ಹೇಳ್ತಾ ಇದ್ರೆ ಒಂದಿಷ್ಟು ಜನ ಬಂದು ಸ್ಕೂಲಿಂದ ಹೊರಗೆ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಹೊಡೆದ್ರು ಅಂತ, ಆಮೇಲೆ ಅಲ್ಲೇ ಸತ್ರು ಅಂತ ಸುದ್ದಿ ಎಲ್ಲ ಇದೆ. ಅವ್ರ ತಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ DC ಅವರು SP ಅವರು ಅವ್ರು ಬಂದು ಏನು ಕತೆ ಅನ್ನೋದು ಹೇಳ್ತಾರೆ. SP ಅವರು 10 ನಿಮಿಷದಲ್ಲಿ ಬರ್ತೀನಿ ಸರ್ ನಾನು ಅಂತ. DC ಏನೋ ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವ್ರು PA ಹೇಳಿದೀನಿ, ಅವ್ರು ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಲ್ಲ, ಅದಕ್ಕೆ ಏನ್ ಕತೆ ಅನ್ನೋದನ್ನ ಸಂಬಂಧಪಟ್ಟ ಅಧಿಕಾರಿಗಳೇ ಗಮನಿಸಬೇಕು. ಅದನ್ನ ಯಾಕೆ ಹಿಂಗಾಯ್ತು, ಯಾರು ಬಂದು ಹೊಡೆದ್ರು, 7 ಜನಗೂ ಅರೆಸ್ಟ್ ಮಾಡಿದಾರಂತೆ, ಅವ್ರಿಗೂ ಅದಕ್ಕೆ ಸಂಬಂಧ ಏನು? ಇನ್ನು ಅನೇಕ ಸುದ್ದಿಗಳಿದೆ, ಇಲ್ಲಿ ಗಾಂಜಾ ಎಲ್ಲ ಹೊಡ್ಕೊಂಡು ಹೊಡಿದ್ರು ಅಂತ. ಅದಕ್ಕೆ ಎಲ್ಲ ಬಂದು SPDC ಗಮನಿಸ್ತಾರೆ. ಇಲ್ಲಿ ಜನಗಳದ ಅಭಿಪ್ರಾಯ ಕೇಳಿದ್ರೆ ಏನ್ ಮಾಡ್ಬೋದು ಅಂತ ಹೇಳ್ಬೋದು. ಅವ್ರು ಏನು ಹೇಳಿದೇನೆ ಅವರಷ್ಟು ಕೂತ್ಕೊಂಡ್ರೆ. ಅದಕ್ಕೆಪ್ಪ ಜನ ನನಗೂ ಗೊತ್ತಿಲ್ಲ, ಡೆಡ್ ಬಾಡಿ ನೋಡೋಣ ಅಂತ ಬಂದೆ ನಾನು. ಇಲ್ಲಿ ಬಂದಂತ ಸಂದರ್ಭದಲ್ಲಿ ಜನ ಎಲ್ಲ ಧರಣಿ ಕೂತಿದ್ದು ನೋಡಿದೆ ನಾನು. ಅವ್ರ ತಂದೆ ತಾಯಿ ಎಲ್ಲ ಧರಣಿ ಕೂತಿದ್ದಾರೆ, ಅವ್ರ ಸಂಬಂಧಿಕರೆಲ್ಲ ಕೂತಿದ್ದಾರೆ, ಹಿಂದೂ ಸಮಾಜದಲ್ಲ ಕೂತಿದ್ದಾರೆ. ಅವ್ರ ತಂದೆ ಇವರು ಅವ್ರು ಹೇಳ್ತಾ ಇದ್ರೆ ಒಂದಿಷ್ಟು ಜನ ಬಂದು ಸ್ಕೂಲಿಂದ ಹೊರಗೆ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಹೊಡೆದ್ರು ಅಂತ, ಆಮೇಲೆ ಅಲ್ಲೇ ಸತ್ರು ಅಂತ ಸುದ್ದಿ ಎಲ್ಲ ಇದೆ. ಅವ್ರ ತಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ DC ಅವರು SP ಅವರು ಅವ್ರು ಬಂದು ಏನು ಕತೆ ಅನ್ನೋದು ಹೇಳ್ತಾರೆ. SP ಅವರು 10 ನಿಮಿಷದಲ್ಲಿ ಬರ್ತೀನಿ ಸರ್ ನಾನು ಅಂತ. DC ಏನೋ ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವ್ರು PA ಹೇಳಿದೀನಿ, ಅವ್ರು ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ.